ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ತುಲಾ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿ, ಅವರ ಲೈಫಲ್ಲಿ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ಅವರು ಏನು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅವರ ಲೈಫಲ್ಲಿ ಅಂತ ಹೇಳಿ. ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ಲಾನು ನಿಮಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಸೊ ಅಕ್ಯುರೇಟ್ ಆಗಿ ನಿಮಗೆ ನಿಮ್ಮ ಒಂದು ಪರ್ಸನಲ್ ರೀಡಿಂಗ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೊಬೈಲ್ ನಂಬರ್ ಅನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಓನ್ಲಿ ಮೆಸೇಜ್ ಮಾಡಿ, ಓಕೆನಾ? ನೀವು ಕಾಲ್ ಮಾಡಿದ್ರೆ ನಾನು ಪಿಕ್ ಮಾಡೋದಿಲ್ಲ, ನಾನು ಬ್ಯುಸಿ ಆಗಿರ್ತೀನಿ. ಹಾಗಾಗಿ ಓನ್ಲಿ ಮೆಸೇಜ್ ಮಾಡಿ. ಅದರಲ್ಲಿ ನಿಮಗೆ ಪೇಯ್ಡ್ ಕನ್ಸಲ್ಟೇಷನ್ಸ್ ಚಾರ್ಜಸ್ ಏನಿರುತ್ತೆ ಎಲ್ಲಾನು ಡೀಟೇಲ್ ನಾನು ಕಳಿಸಿರ್ತೀನಿ. ಸೊ ಒಂದ್ಸಾರಿ ಮೆಸೇಜ್ ಮಾಡಿ ಹಾಯ್ ಅಂತ ಹೇಳಿ, ಓಕೆನಾ? ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಆದಷ್ಟು ರೀಡಿಂಗ್ ಅನ್ನ ಶೇರ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಏನಿದೆ, ನಿಮ್ಮ ಪ್ರೀತಿ ಪಾತ್ರರು ಯಾರಿರ್ತಾರೆ ಅವ್ರಿಗೆ ಏನಾದ್ರೂ ತೊಂದರೆ ಅಂತ ಆಗ್ತಾ ಇದ್ರೆ ಅವರು ಕೂಡ ಇದರಿಂದ ಹೊರಗಡೆ ಬರ್ತಾರೆ ಅಂತ ಹೇಳ್ಬಹುದು. ಓಕೆ. ಸೊ ಫಸ್ಟ್ ಆಫ್ ಆಲ್ ನಾನು ನೋಡ್ತಾ ಇರುವಂತದ್ದು, ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ತುಲಾ ರಾಶಿಯವರು ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಯಾವ ಏರಿಯಾದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಅವ್ರನ್ನ ಅವರು ಸಾಬೀತ್ ಮಾಡೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಎಷ್ಟು ಅಂದ್ರೆ ಅವರ ಲೈಫಲ್ಲಿ ಏನ್ ನಡೀತಾ ಇದೆ ಅದರಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ನೋಡಿ, ಅವರ ಹಾರ್ಡ್ ವರ್ಕಿಗೆ ತಕ್ಕ ಹಾಗೆ ಅವ್ರಿಗೆ ರಿಸಲ್ಟ್ ಕೂಡ ಬರ್ತಾ ಇದೆ. ಅವರು ಅಂದ್ರೆ ನೀವು ತುಲಾ ರಾಶಿಯವರು, ನಿಮ್ಗೆ ನಾನು ಹೇಳ್ತಾ ಇರೋವಂಥದ್ದು, ನೀವೇನ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಸೊ ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ರಿಸಲ್ಟ್ ಕೂಡ ಖಂಡಿತ ಬರುತ್ತೆ. ಬಟ್ ಏನಂತಂದ್ರೆ ಸ್ವಲ್ಪ ನಿಮ್ಮ ಒಳಗಡೆ ನೀವು ಕೆಲಸ ಮಾಡುವಂಥದ್ದು ಮಾಡ್ತಾ ಇದ್ದೀರಾ ಕೂಡ, ಇಲ್ಲಂತಲ್ಲ. ಸ್ವಲ್ಪ ನಿಮ್ಮ ಇಂಟ್ಯೂಷನ್ ಪವರ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ. ಸ್ವಲ್ಪ ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಳಿ. ಅಗ್ರೆಷನ್, ತುಂಬಾ ಸಿಟ್ಟು ಏನಾದ್ರೂ ನಿಮ್ಗೆ ಹೆಚ್ಚಿಗೆ ಬರೋ ಹಾಗಿದ್ರೆ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀರಾ ಕೂಡ. ಎರಡು ಸ್ಟೆಬಿಲಿಟಿ ಬರ್ತಾ ಇದೆ, ಪಾಸಿಟಿವ್ನೆಸ್ ಬರ್ತಾ ಇದೆ. ನೀವು ಯಾವ ಏರಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಇಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ರಿಸಲ್ಟ್ ಕೂಡ ಬರುತ್ತೆ. ಓಕೆ. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ, ನಿಮ್ಮ ಫೀಲಿಂಗ್ಸ್ ಅನ್ನ ನಾನು ನೋಡ್ತಾ ಇದ್ರೆ ತುಂಬಾ ಪಾಸಿಟಿವ್ ಆಗಿ ಫೀಲ್ ಮಾಡ್ಕೊಳ್ತೀರಾ ನಿಮ್ಮ ಪಾರ್ಟ್ನರ್ ಬಗ್ಗೆ. ಯಾವುದೇ ಕಾರಣಕ್ಕೂ ಒಂದ್ ಎಳೆ ಕೂಡ ನೀವು ನೆಗೆಟಿವಿಟಿ ಥಿಂಕ್ ಮಾಡ್ತಾ ಇಲ್ಲ. ತುಂಬಾ ಒಂದು ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ಒಂದು ಫುಲ್ಫಿಲ್ಮೆಂಟ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ಒಂದು ಕಮಿಟ್ಮೆಂಟ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ಎಂಟರ್ ಆಗ್ಲಿಕ್ಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಹಾಗೆ ಮೇ ಬಿ ಈ ಒಂದು ಬರುವಂತ ದಿನಗಳಲ್ಲಿ ಏನಾದ್ರೂ ಒಂದು ಒಳ್ಳೆ ಕಾರ್ಯ ನಡೆಯುವಂಥದ್ದು, ಅಂದ್ರೆ ನೀವು ಏನಾದ್ರೂ ಲೇಡೀಸ್ ಬೇಬಿ ಪ್ಲಾನ್ ಮಾಡ್ತಾ ಇದ್ರೆ ಅದಕ್ಕೆ ನಿಮ್ಗೆ ಪಾಸಿಟಿವ್ ಆಗಿ ರಿಸಲ್ಟ್ ಬರ್ತಾ ಇದೆ. ಇನ್ನು ಯಾರಾದ್ರೂ ಎಂಗೇಜ್ಮೆಂಟ್ ಮಾಡ್ಕೋಬೇಕು, ನಿಮ್ಮ ರಿಲೇಶನ್ಶಿಪ್ ಅನ್ನ ಇನ್ನೂ ಒಂದು ಸ್ಟೆಪ್ ಮುಂದೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಅಲ್ಲಿನೂ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಸಲ್ಟ್ ಬರ್ತಾ ಇದೆ ಅನ್ನುವಂಥದ್ದು ಚೆನ್ನಾಗಿದೆ. ಅಂದ್ರೆ ಆ ರೀತಿ ಫೀಲಿಂಗ್ಸ್, ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಫೀಲ್ ಮಾಡ್ಕೊಳ್ತಾ ಇರುವಂತದ್ದು, ಆ ರೀತಿ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಬಗ್ಗೆ. ನೀವು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನಾನು ನೋಡ್ತಾ ಇದ್ರೆ ಅವರು ನಿಮ್ ಬಗ್ಗೆ ಯಾವ ರೀತಿ ವಿಚಾರ ಮಾಡ್ತಾರೆ ನೋಡಿ. ಅವರು ಎಲ್ಲ ಚೆನ್ನಾಗಿದೆ. ಅವ್ರು ಏನಂತಂದ್ರೆ ಅವ್ರು ಅನ್ಕೊಳ್ತಾ ಇರುವಂತದ್ದು, ಸ್ವಲ್ಪ ನೀವು ಕರಿಯರ್ ಬಗ್ಗೆ ತುಂಬಾನೇ ಫೋಕಸ್ಡ್ ಆಗಿದ್ದೀರಾ ಅಂತ ಹೇಳಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನಾದ್ರೂ ಒಂದು ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಅವರು ಥಿಂಕ್ ಮಾಡ್ತಾ ಇರುವಂತದ್ದು. ಸ್ವಲ್ಪ ಕರಿಯರ್ ರಿಲೇಟೆಡ್ ಅವರು ತುಂಬಾನೇ, ನೀವು ತುಂಬಾ ಚಾರ್ಮ್ ಆಗಿರುವಂತದ್ದು ಕಾಣ್ತಾ ಇದೆ. ರಿಲೇಶನ್ಶಿಪ್ ಎಲ್ಲ ಚೆನ್ನಾಗಿದೆ, ಆ ಒಂದು ಚಾರ್ಮ್ ಇನ್ನು ಬರ್ತಾ ಇಲ್ಲ ಅನ್ನುವಂಥದ್ದು ಅವರಲ್ಲಿ ಅನಿಸ್ತಾ ಇದೆ. ಯಾಕಂತಂದ್ರೆ ನೀವು ಸಮ್ವೇರ್ ಎಲ್ಲೋ ಒಂದ್ ಕಡೆ ಫೋಕಸ್ಡ್ ಆಗಿರುವಂತದ್ದು, ದುಡ್ಡು ಮಾಡ್ಬೇಕು ಅಂತ ಹೇಳಿ, ಹೌದಾ? ಹಾಗಾಗಿ ಸ್ವಲ್ಪ ಅದು ಅವ್ರಿಗೆ ಫೀಲಿಂಗ್ ಆ ರೀತಿ ಇದೆ. ಅದನ್ನ ಬಿಟ್ರೆ ಪಾಸಿಟಿವ್ ಆಗಿದ್ದಾರೆ, ಆ ರೀತಿ ಏನೂ ಇಲ್ಲ, ಚೆನ್ನಾಗಿದೆ. ಬರುವಂತ ದಿನಗಳಲ್ಲಿನೂ ತುಂಬಾ ಚೆನ್ನಾಗಿರುವಂತದ್ದು. ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಎಫರ್ಟ್ ಮಾಡ್ತಾ ಇದ್ದೀರಾ.
ಅದಕ್ಕೆ ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ಕೂಡ ಬರ್ತಾ ಇದೆ. ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನಾನು ಮೊದ್ಲೇನೆ ಹೇಳಿದೆ, ಸ್ಟೆಬಿಲಿಟಿ ಬರ್ತಾ ಇದೆ. ಆ ಒಂದು ಮೊಮೆಂಟ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ಯಾಕಂತಂದ್ರೆ ಕಷ್ಟಪಟ್ಟಿದ್ದೀರಾ. ಇದಕ್ಕಿಂತ ಮುಂಚೆ ನಿಮ್ಮ ಲವ್ ಲೈಫ್ ಇಷ್ಟು ಈಸಿ ಇತ್ತು ಅಂತ ಹೇಳೋದಕ್ ಆಗೋದಿಲ್ಲ. ತುಂಬಾ ಕಷ್ಟದಿಂದ ಹೊರಗಡೆ ಬರ್ತಾ ಇದ್ದೀರಾ. ಯಾಕಂತಂದ್ರೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ಏನೋ ಏನೋ ಆಗಿದೆ, ಇನ್ನು ನಾನು ಇದಕ್ಕೆ ಎಫರ್ಟ್ ಮಾಡ್ಬೇಕು, ಉಳಿಸ್ಕೋಬೇಕು ಅನ್ನೋ ಅಂತದ್ದು ಇಟ್ಕೊಂಡು ನೀವು ಹೋಗ್ತಾ ಇದ್ದೀರಾ. ಹಾಗಾಗಿ ಚೆನ್ನಾಗಿದೆ. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ, ಇನ್ನೊಂದ್ ಸ್ವಲ್ಪ ನೀವೇನಾದ್ರೂ ಇದರಲ್ಲಿ ನೀವು ಫೋಕಸ್ಡ್ ಆದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇನ್ನೂ ಏನು ಆ ಒಂದು ಸ್ಟೆಬಿಲಿಟಿ ಬರೋದಕ್ಕೆ, ಇನ್ನೂ ಸ್ವಲ್ಪ ಸ್ಟೆಬಿಲಿಟಿ ಬರೋದಕ್ಕೆ ಇನ್ನೊಂದ್ ಸ್ವಲ್ಪ ನೀವೇನಾದ್ರೂ ಪುಷ್ ಮಾಡ್ತಾ ಇದ್ದೀರಾ. ನಿಮ್ ಕಡೆಯಿಂದ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಆ ಏನಾದ್ರೂ ಮಾಡಿ ಇದನ್ನ ನಾನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ಅದರಿಂದ ನಿಮ್ಗೆ ಚೆನ್ನಾಗಿದೆ. ಓಕೆ, ಮಾಡ್ತೀರಾ ಕೂಡ ನೀವು, ಅದರಲ್ಲಿ ನೀವು ವರ್ಕ್ ಕೂಡ ಮಾಡ್ತೀರಾ ಅನ್ನೋವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಹಾಗೆ ನಿಮ್ಮ ಹಾಗಿದ್ರೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅದನ್ನ ಕೂಡ ನಾವು ನೋಡೋಣ. ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸ್ವಲ್ಪ ಏನ್ ನೀವು ತುಂಬಾ ಸ್ಪೀಡ್ ಅಲ್ಲಿ ಇದ್ದೀರಾ ಇವಾಗ ಲವ್ ರಿಲೇಶನ್ಶಿಪ್ ಅಲ್ಲಿ. ತುಂಬಾ ಅಂದ್ರೆ ಯಾವ ರೀತಿ, ಓಕೆ ಈಗ ಇದಾಯ್ತು, ಮುಂದೇನ್ ಮಾಡ್ಬೇಕು, ಈ ರೀತಿ ಏನೋ ಒಂದು ಥಿಂಕ್ ಮಾಡ್ತಾ ಇದ್ದೀರಾ. ಇನ್ನೂ ಸ್ವಲ್ಪ ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡಿ. ಓಕೆ, ಆಸ್ಪೆಕ್ಟ್ ಏನೋ ಇದೆ, ನೀವು ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಥವಾ ಬೇಬಿ ಪ್ಲಾನ್ ಮಾಡ್ಬೇಕು, ಇನ್ನೂ ಏನೇನೋ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ, ಇಲ್ಲಂತಲ್ಲ. ಬಟ್ ಅದಕ್ಕೆ ಇನ್ನೂ ಸ್ವಲ್ಪ ನೀವು ಏನ್ ಮಾಡಿ, ಟೈಮ್ ಕೊಡಿ. ಓಕೆ, ಹಾಗಾಗಿ ಇನ್ನೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡಿ. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ, ಸ್ವಲ್ಪ ವರ್ಕ್ ಮಾಡಿ ರಿಲೇಶನ್ಶಿಪ್ ಮೇಲೆ, ಇನ್ನೂ ಸ್ವಲ್ಪ ವರ್ಕ್ ಮಾಡಿ. ಇನ್ನೂ ಆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇನ್ನೂ ಗಟ್ಟಿ ಆಗತ್ತೆ ನಿಮ್ಮಲ್ಲಿ ಅನ್ನೋ ಅಂತದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಫೋಕಸ್ ಮಾಡಿ, ಆಯ್ತಾ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ, ಗೈಡ್ಲೈನ್ಸ್ ಮಾತ್ರ ಬರ್ತಾ ಇದೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಓಕೆನಾ. ಸೊ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಮೇ ಬಿ ನೆಕ್ಸ್ಟ್ ನಾನು ನನ್ನನ್ನು ರಿವೀಲ್ ಮಾಡುವಂಥ ಟೈಮ್ ಕೂಡ ಬರ್ಬೋದು. ತುಂಬ ಜನ ಕೇಳ್ತಾ ಇದ್ದೀರಾ. ಒಂದು ಸಿಚುವೇಶನ್ ಬರುವಂಥದ್ದಿದೆ. ಸೊ ಬಂದಾಗ ನನ್ನನ್ನು ನಾನು ರಿವೀಲ್ ಮಾಡ್ತೀನಿ. ನಿಮ್ಮ ಜೊತೆಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಕೂಡ, ಅಂದರೆ ಯೂಟ್ಯೂಬಿಂದ ನಾನು ನಿಮ್ಮ ಜೊತೆಗೆ ಕನೆಕ್ಟ್ ಮಾಡುವಂಥ ಚಾನ್ಸಸ್ ಇದೆ. ಸೊ ನೋಡೋಣ, ಹೋಪ್ ಸೊ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳ್ತಾ, ನೀವು ಕೂಡ ಪ್ರೇ ಮಾಡಿ. ಸೊ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.